ನಮಸ್ಕಾರ ಸ್ನೇಹಿತರೆ, ಈ ದಿನ ವಿಶೇಷವಾಗಿ ಕರ್ನಾಟಕ ರಾಜ್ಯ ಧಾರ್ಮಿಕ ದೇವಸ್ಥಾನಗಳ ವಿಭಾಗದ ವತಿಯಿಂದ ಇವತ್ತು ಮಾಗಡಿ ಭಾಗದಲ್ಲಿದ್ದೀವಿ. ಶೆಟ್ರು ಬೀದಿ ಒಂದು ಒಳಗಡೆಗೆ ಕಾಳಿಕಾಂಬ ಅಮ್ಮನವರ ಒಂದು ದಿವ್ಯಕ್ಷೇತ್ರ. ಇಲ್ಲಿ ವಿಶೇಷವಾಗಿ ನಾವು ರಾಜ್ಯದ ಪ್ರತಿಯೊಂದು ಮೂಲೆಗಳಲ್ಲೂ ಒಂದು ಲೈವ್ಗಳು ಮಾಡಿಕೊಂಡು ಬರೋ ಒಂದು ವಿಶೇಷ ಕಾರ್ಯಕ್ರಮದಲ್ಲಿ ಸಿರ್ಸಾಂಗಿ ಕಾಳಿಕಾಂಬ ಅಮ್ಮನವರ ಒಂದು ದಿವ್ಯಕ್ಷೇತ್ರದಲ್ಲೂ ಏನು ವಿಶೇಷತೆ ನಡೀತಿದೆ, ಅದೇ ರೀತಿ ಈ ಮಾಗಡಿ ಭಾಗದಲ್ಲಿ ವಿಶೇಷತೆ ನವರಾತ್ರಿಗಳಲ್ಲಿ ಒಂದು 9 ದಿನದ ಅಲಂಕಾರಗಳಿರ್ಬೋದು. ಆಮೇಲೆ ವಿಶೇಷ ಅಮಾವಾಸ್ಯೆ ಪೌರ್ಣಮಿ ಈ ಹುಣ್ಣಿಮೆಗಳಲ್ಲಿ ವಿಶೇಷ ಪೂಜೆ ಒಂದು ಶಕ್ತಿ ಒಂದು ದಿವ್ಯಕ್ಷೇತ್ರ. ಇವತ್ತು ಅದನ್ನು ನಾಡಿನ ಜನತೆಗೆ ತಿಳಿಸೋಂಥ ಒಂದು ದಿವ್ಯ ಕೆಲಸನ ಕರ್ನಾಟಕ ರಾಜ್ಯ ಧಾರ್ಮಿಕ ದೇವಸ್ಥಾನಗಳ ವಿಭಾಗದ ವತಿಯಿಂದ ನಮ್ಮ ರಾಜ್ಯ ಸರ್ಕಾರ ಮಾಡದೇ ಇರೋಂಥ ಕೆಲಸನ ನಮ್ಮ ಧಾರ್ಮಿಕ ವಿಭಾಗ ಮಾಡ್ಕೊಂಬರ್ತಾ ಇದೆ. ಇಲ್ಲಿ ಕೃಷ್ಣಾಚಾರ್ ಅವರ ಮುಖಾಂತರ ಇಲ್ಲಿನ ದಿವ್ಯಕ್ಷೇತ್ರದ ಒಂದು ಮಾಹಿತಿನ ತಿಳಿಸೋಂಥ ಒಂದು ದಿವ್ಯ ಕೆಲಸ. ಗುರುಗಳೇ ನಮಸ್ತೆ. ನಮ್ಮ ಧಾರ್ಮಿಕ ವಿಭಾಗಕ್ಕೆ ನಮಗೆ ಸುಸ್ವಾಗತ. ಮತ್ತು ಇಲ್ಲಿನ ಒಂದು ವಿಶೇಷತೆ, ಮುಂಬರುವ 14ನೇ ತಾರೀಕು ಒಂದು ಅಮಾವಾಸ್ಯೆಯ ಪ್ರಯುಕ್ತ ವಿಶೇಷ ಅಮ್ಮನವರ ದಿವ್ಯ ಸಾನ್ನಿಧ್ಯದಲ್ಲಿ ಏನು ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀರಾ, ಅದನ್ನು ತಿಳಿಸ್ಬೇಕಾಗಿ ಒಂದು ಮನವಿ. ಥ್ಯಾಂಕ್ಸ್ ಸರ್. ಖಂಡಿತ. ಇದು ಜಗನ್ಮಾತೆ ಶ್ರೀ ಕಾಳಿಕಾಂಬ ಅಮ್ಮನವರ ದೇವಸ್ಥಾನ. ಈ ದೇವಸ್ಥಾನ ಕೆಂಪೇಗೌಡರ ಕಾಲದ್ದು. ಕೆಂಪೇಗೌಡರ ಕಾಲದಲ್ಲೇ ಅಮ್ಮನವರ ದೇವಸ್ಥಾನ ಇತ್ತು. ಮೊದಲಿಗೆ ಈ ದೇವಸ್ಥಾನದ ಬೀದಿಯಲ್ಲಿ ಎಲ್ಲ ಶಿಲ್ಪಿಗಳೇ ಇದ್ದಂತಹ ಬೀದಿ, ಶಿಲ್ಪಿಗಳು ಇದ್ದಂತಹ ವಾಸ ಮಾಡದಂತಹ ಬೀದಿ ಇದು. ಅಂದರೆ ಪಂಚಶಿಲ್ಪಗಳನ್ನು ಮಾಡುವಂಥವರಿದ್ದರು. ದೇವಸ್ಥಾನದ ಶಿಲಾಶಿಲ್ಪ, ಲೋಹಶಿಲ್ಪ, ಆಮೇಲೆ ಉಪ್ಪು ಶಿಲ್ಪಗಳು, ಹಾಗೆ ಕಾಷ್ಟಶಿಲ್ಪಗಳನ್ನು ಮಾಡುವಂತಹ ಶಿಲ್ಪಿಗಳು ಇದ್ದಂತಹ ಬೀದಿ ಇದು. ಕೆಂಪೇಗೌಡರ ಕಾಲದಲ್ಲಿ ದೇವಸ್ಥಾನ ಇತ್ತು. ಆಗೊಂದು ಮಂಟಪ ಇತ್ತು. ಮಂಟಪ ಇಟ್ಟು ಸುಮಾರು ವರ್ಷಗಳ ಕಾಲ ಪೂಜೆ ಪುನಸ್ಕಾರ ನಡೀತಾ ಇತ್ತು. ಸುಮಾರು 79ನೇ ಇಸ್ವಿ ಜೀರ್ಣೋದ್ಧಾರಕ್ಕೆ ಶುರು ಮಾಡಿದ್ರು. ಎಲ್ಲ ಭಕ್ತಾದಿಗಳು, ಗ್ರಾಮಸ್ಥರು, ಹಾಗೆ ಅನೇಕ ಬೇರೆ ಬೇರೆ ಊರಿನ ಭಕ್ತಾದಿಗಳ ಸಹಕಾರದಿಂದ ಒಂದು ಸುಂದರ ದೇವಸ್ಥಾನ ನಿರ್ಮಾಣ ಮಾಡಬೇಕು ಅಂತ ಆರಂಭ ಮಾಡಿ 91ನೇ ಇಸ್ವಿನಲ್ಲಿ ಅಮ್ಮನವರ ಪ್ರತಿಷ್ಠಾಪನೆ ಆಯಿತು. ಅಲ್ಲಿಂದ ಇಲ್ಲಿಯೂ ಸಹ ಪ್ರತಿ ವರ್ಷಗಳಿಗೂ ಸಹ ಪೂಜೆ ಪುನಸ್ಕಾರ, ಅಮಾವಾಸ್ಯೆ, ಪೌರ್ಣಿಮಾ ಮತ್ತು ಈ ದೇವಸ್ಥಾನದಲ್ಲಿ ನವರಾತ್ರಿ ವಿಶೇಷವಾಗಿ ನಡೆಯುತ್ತೆ. 10 ದಿನಗಳು ಸಹ ವಿಶೇಷ ಪೂಜೆ, ಅಲಂಕಾರ. ದುರ್ಗಾಷ್ಟಮಿಯಲ್ಲಿ ಚಂಡಿಕಾ ಹೋಮವು ಸಹ ನೆರವೇರುತ್ತೆ. ಹಾಗೆ ಪ್ರತಿ ಅಮಾವಾಸ್ಯೆಗಳಲ್ಲೂ ಸಹ ಅಮ್ಮನವರಿಗೆ ಅಭಿಷೇಕ, ಪೂಜೆ, ಅಲಂಕಾರ ನಡೆಯುತ್ತೆ. ಬೇರೆ ಬೇರೆ ಊರುಗಳಿಂದ, ಬೇರೆ ಬೇರೆ ರಾಜ್ಯಗಳಿಂದಲೂ ಸಹ ಅಮ್ಮನವರ ದರ್ಶನಕ್ಕೆ ಬರ್ತಾರೆ. ಇಲ್ಲಿ ಭಕ್ತಾದಿಗಳು ಏನು ಕೇಳಿಕೊಂಡು ಹರಕೆ ಮಾಡಿಕೊಂಡು ಬಂದು ಅಮ್ಮನವರ ಸೇವೆ ಸಲ್ಲಿಸ್ತಾರೋ ಆ ಎಲ್ಲ ಹರಕೆಗಳನ್ನು ಸಹ ಜಗನ್ಮಾತೆ ಈಡೇರಿಸ್ತಾ ಇದ್ದಾರೆ. ಬಹಳ ವಿಶೇಷವಾಗಿ ಪೂಜೆ ಪುನಸ್ಕಾರಗಳು ನಡೀತಾ ಇದೆ ಸರ್. ವಿಶೇಷವಾಗಿ ಗುರುಗಳ ಈ ಅಮಾವಾಸ್ಯೆ ಪೌರ್ಣಮಿಗಳಲ್ಲಿ ವಿಶೇಷತೆ, ಅಲಂಕಾರ, ವಿಶೇಷ ಪೂಜೆಗಳೇನಾದ್ರು ಹಮ್ಮಿಕೊಳ್ತಾ ಇದೆ? ಹೌದು, ಪ್ರತಿ ಅಮಾವಾಸ್ಯೆಗಳಲ್ಲಿ ಪೂಜೆಗಳಿರುತ್ತೆ. ಬೆಳಗ್ಗೆ ಅಮ್ಮನವರಿಗೆ ಅಭಿಷೇಕ ಆಗುತ್ತೆ. ಅದರ ನಂತರ ಪುಷ್ಪ ಅಲಂಕಾರ ಆಗಿ ಒಂದೊಂದು ಅಮಾವಾಸ್ಯೆಗಳಲ್ಲಿ ಹೋಮಗಳು ಸಹ ಇರುತ್ತೆ. ಕಳೆದಂತಹ ಅಮಾವಾಸ್ಯೆಯಲ್ಲಿ ಅಷ್ಟದ್ರವ್ಯ ಷಣ್ಣಾರಿಕೆಗಳ ಗಣ ಹೋಮವನ್ನು ಸಹ ಮಾಡಿದ್ವಿ. ಭಾಳಷ್ಟು ಜನ ಭಕ್ತಾದಿಗಳು ಬರ್ತಾರೆ. ಗುರುಗಳೇ, ಇವಾಗ ಈ ಕ್ಷೇತ್ರಕ್ಕೆ ಬರಬೇಕಾದ್ರೆ ಬೆಂಗಳೂರು ಮಾರ್ಗವಾಗಿ ಯಾವ ಒಂದು ಮಾಹಿತಿ? ಬೆಂಗಳೂರಿಂದ ಬಹಳ ಸುಲಭ. ಬೆಂಗಳೂರಿಂದ ತಾವರೆಕೆರೆ ಚಿಕ್ಕಮಗಳೂರು, ಮಾಗಡಿ ಬರ್ಬೋದು. ಇಲ್ಲ ರಾಮನಗರದಿಂದನೂ ಬರ್ಬೋದು. ಈ ಕಡೆ ದಬಾಸ್ಪೇಟೆ ಕಡೆಯಿಂದನೂ ಬರ್ಬೋದು. ಕುಣಿಗಲ ಕಡೆಯಿಂದನೂ ಬರ್ಬೋದು. ಸೆಂಟ್ರಲ್ ಪ್ಲೇಸ್ ಇರೋದ್ರಿಂದ ಎಲ್ಲ ಕಡೆಯಿಂದಲೂ ಸಹ ಬಸ್ನ ಅನುಕೂಲತೆ ಇದೆ, ಬರ್ಬೋದು. ಈಗ ವಿಶೇಷವಾಗಿ ಅಮಾವಾಸ್ಯೆ ಹುಣ್ಣಿಮೆಗಳಲ್ಲಿ ದೇವಸ್ಥಾನ ಟೈಮಿಂಗ್ ಅವ್ರಿಗೆ ಕೆಲವ್ರಿಗೆ ಗೊತ್ತಿರಲ್ಲ ಪಾಪ. ಹೌದು. ಬೆಳಗ್ಗೆ ಸಂಜೆ ಯಾವ್ಯಾವ ಟೈಮಿಂಗ್ ಇರ್ತದೆ ಅನ್ನೋದು ಆ ವಿಶೇಷ ದಿನ. ಅಮಾವಾಸ್ಯೆ ಮತ್ತು ಶುಕ್ರವಾರ, ಮಂಗಳವಾರಗಳಲ್ಲಿ ಮಧ್ಯಾಹ್ನದವರೆಗೂ ಇರುತ್ತೆ. ಬೆಳಗ್ಗೆ 6:30ಗೆ ಪೂಜೆ ಆರಂಭ ಆದರೆ ಮಧ್ಯಾಹ್ನ 1:30, 2 ಗಂಟೆವರೆಗೂ ಬಾಗಿಲು ಇರುತ್ತೆ. ಪ್ರತಿನಿತ್ಯದಲ್ಲಿ ಬೆಳಗ್ಗೆ 10:30, 11 ಗಂಟೆಗೆ ಹೋಗ್ತಾರೆ. ಒಂದು ವಿಶೇಷ ಗುರುಗಳ ಮುಖಾಂತರ ನಾಡಿನ ಜನತೆಗೆ ತಿಳಿಸುವಂಥ ಒಂದು ದಿವ್ಯ ಕಾರ್ಯಕ್ರಮ ನಮ್ಮ ಕರ್ನಾಟಕ ರಾಜ್ಯ ಧಾರ್ಮಿಕ ದೇವಸ್ಥಾನಗಳ ವಿಭಾಗದ ವತಿಯಿಂದ ಆಗಿದೆ. ಮತ್ತು 14ನೇ ತಾರೀಕು ವಿಶೇಷ ದರ್ಶನವನ್ನು ತೋರಿಸುವಂಥ ಒಂದು ದಿವ್ಯ ಕೆಲಸ ಮಾಡ್ತೀವಿ. ನಿಮಗೆಲ್ಲರಿಗೂ ಮತ್ತು ಪೂಜಾ ಗುರುಗಳು ಇಲ್ಲಿ ಗಂಟ ನಮಗೆ ಕಾಲಾವಕಾಶ ಕೊಟ್ಟು ಮಾತಾಡೋಕ್ಕೆ ಒಂದು ಅವಕಾಶ ಮಾಡಿಕೊಟ್ಟಿದ್ವಿ. ತುಂಬ ಧನ್ಯವಾದಗಳು. ಧನ್ಯವಾದಗಳು ಸರ್. ಬನ್ನಿ ಸರ್.
ಏನು ವಿಶೇಷ ಅಂತ ಹೇಳಿದ್ರೆ ಕುಜದೋಷ ಇರುತ್ತಲ್ಲ ಮಕ್ಕಳಿಗೆ ಜಾತಕದಲ್ಲಿ ವಿವಾಹ ನಿಧಾನ ಆಗುವಂಥದ್ದು ಅದು ಸಟ್ಟಾಗದೆ ಸಂತಾನ ಕುಜದೋಷ ಆಗಿರುತ್ತೆ. ಈ ಸ್ವಾಮಿಗೆ ಪ್ರತಿ ತಿಂಗಳವಾರ ಪೂಜೆ ಆಗುತ್ತೆ. ಇಲ್ಲಿ ಅಭಿಷೇಕ ಕ್ಷೀರಾಭಿಷೇಕ ಹಾಗೆ ತೊಗರಿಬೇಳೆ ಮಾಡಿ ಕಣಕ ಊರಿದ ಅರ್ಚನೆಗಳಾಗುತ್ತೆ. ಸುಮಾರು 14 ವಾರ ಮಾಡೋದ್ರೊಳಗೆ ಮದುವೆ ಸೆಟ್ ಆಗುತ್ತೆ. ಹಾಗಾಗಿ ಅದೊಂದು ಶಕ್ತಿ ದ್ವಾರ ಸುಬ್ರಹ್ಮಣ್ಯ ಸ್ವಾಮಿ. ಓಂ ಸ್ಕಂದಾಯ ನಮಃ ಗುಹಾಯ ನಮಃ ಷಣ್ಮುಖಾಯ ನಮಃ ಫಾಲನೇತ್ರಾಯ ನಮಃ ಪ್ರಭವೇ ನಮಃ ಪಿಂಗಲಾಯ ನಮಃ ಕೃತಿಕಾಸ್ವರವೇ ನಮಃ ಶಿಖಿವಾಹನಾಯ ನಮಃ ದುಷಡ್ಭುಜಾಯ ನಮಃ ದುಷಣ್ನೇತ್ರಾಯ ನಮಃ ಶಕ್ತಿಧರಾಯ ನಮಃ ವಿಶಿತಾಪ ಪರನಿರ್ಧಾರಕ ಸರ್ವಸಂಹಾರಣೆ ನಮಃ ರಕ್ಷೋಬಲಮರ್ದನ ಮತ್ತರ್ವತ್ತಾನ್ ಸರಸೈನ ಸುರಕ್ಷಕಾನಂ ದೇವಸೇನಾಪತಿನಂ ಪಿರಾತ್ನಾನು ಪ್ರಭಾವಂ ಭಕ್ತವತ್ಸಲಂ ಮಾಸಲಂ ಶಕ್ತಿಧರಾಂ ಕುಮಾರಂ ಕ್ರೌಚಧಾರಣಾಯ ನಮಃ ಸೇನಾಂಜಯ ನಮಃ ಶಾಖಾನು ಶಂಕರಾತ್ಮಜ ನಮಃ ಶೈವಾ ನಮಃ ಸ್ವಾಮಿನೇ ನಮಃ ಗಣಸ್ವಾಮಿನೇ ನಮಃ ಸರ್ವಸ್ವಾಮಿನೇ ನಮಃ ಸನಾತನಾನಂದ ಶಕ್ತಿರ್ಮಕ್ಷೋಭ್ಯಾನೋ ಪಾರ್ವತಿ ಪರಿನಂದನ ಗಂಗಾ ಸ್ಮರಣಶ್ರೋತ್ಯೋತ ಮಹಾಮುದಾನೋ ಪಾವಕಾತ್ಮಜಾನ ದುರ್ಗಾನೋ ಪರಿಜುರ್ಗಾನ ದುರ್ವಾನ ಕಮಲಾ ಸರ ಸಂಸ್ಥಾನ ಮಹಾವಂ ಏಕವರ್ಣಾಮ ದೇವರ್ಣಂ ಸ್ವರವರಂ ಚತುರ್ವರ್ಣಂ ಪಂಚವರ್ಣಂ ಮಹಾಪತಿಂ ದೇವರ್ಣ ಶಮೀಕರಭಾನ ಮಹಾವಂ ವಿಶ್ವರೇಂದ್ರ ಸುರಾಲಿಕ್ರೇ ನಮಃ ಹರಿದ್ರಾಣಂ ಚಕ್ರಗಾನ ಮಹಾವಡವೇ ನಮಃ ಷಡ್ಮಕೋಷ್ಟರಗವಸ್ತರಗಲಾದರಂ ಭಾಯಾದರಂ ಮಹಾಮಾಯೇ ನಮಃ ಕೈವಲ್ಯಾಯ ನಮಃ ಶಂಕರಾತ್ಮನೇ ನಮಃ ವಿಶ್ವಯೋನಿ ನಮಃ ಅದ್ಭುತೇಜೋ ನಿಧನನಾಮೇನ ಪರಮೇಶ್ವರ ಬ್ರಹ್ಮಣೇ ನಮಃ ವೇದಗರ್ಭಾನ್ ಮಹಾವಂ ವಿರಾಟ್ ಸುತಾನ್ ಬಲನಗಮ್ಯ ಭರ್ತೃ ನಮಃ ಸ್ವರಂಚೋರಗಣ ಭೋಗನಾಶಕೃಷ್ಣಪತಿ ದೇಹಾನ್ ಮಹಾವಂ ಕಾರಣಾದಿ ವಿಗ್ರಹನ್ವೇಶ್ವರ ಮೃದಾನು ಪ್ರಾಣಾಯ ನಮಃ ಪ್ರಾಣಾಯಾಮ ಪ್ರಾಣಾಯ ಮಹಾವಂ ವೀರಘ್ನಾಯ ನಮಃ ರಕ್ತಶಾಮಂಗಳಾನ್ ಕುಷ್ಠಹಾರಣೆ ನಮಃ ಭುಜಂಗೇಶಾಯ ನಮಃ ಪುಣ್ಯದಾತ್ರೇ ನಮಃ ಶ್ರುತಿಪ್ರಿಯಾಯ ಮಹಾವಂ ಸುಬ್ರಹ್ಮಣ್ಯಾಯ ನಮಃ ಬ್ರಹ್ಮಣ್ಯಾಯ ನಮಃ ವಿಷ್ಣುಜನಪ್ರಿಯಾಯ ನಮಃ ಭಗವತೆ ಶ್ರೀ ನಾಗಸುಬ್ರಹ್ಮಣ್ಯೇಶ್ವರ ಸ್ವಾಮಿನೇ ನಮಃ ಪುಷ್ಪಾರ್ಚನಂ ಸಮರ್ಪಯಾಮಿ. रक्तबीजधनुजे नित्येन शुंभावहे शुंभध्वंसिनि संहराशु दुरितं नमस्ते दुर्गे अंबिके श्रीकालिकाम्बादेश्वरं सर्वव्याधिनिवारणं समस्तदोषमनं श्रीकालिकाम्बा पादोदकं पावनं शुभम् अकालं मृत्युहरणि कालिकाम्बा
पादोदकं पावनं शुभं वैतां ब्रह्मणो वेद अमृतेनावृतां पुरीं तस्मै ब्रह्म च ब्रह्मा च आयुः कीर्तिं प्रजां ददुः जगदम्बा श्रीकालिकाम्बा